ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಬಿರಿಯಾನಿ ಮಾಡ್ತಿರೋದು. ಸೊ ನಾನು ಫಸ್ಟ್ ಬಂದು ಆಯಿಲ್ ಹೀಟಿಗೆ ಇಕ್ಬಿಟ್ಟು ನಾನು ಸ್ಪೈಸಸ್ ತೊಗೊಂಡಿದ್ದೀನಿ. ನೋಡಿ, ಸ್ಪೈಸಸ್ ಹಾಕ್ತಿದ್ದೀನಿ. ಇದು ಬಂದು 2.5 kg ಬಂದು ಚಿಕನು, ದೆನ್ ಬಂದು 2.5 kg ಬಂದು ರೈಸ್ ತೊಗೊಂಡು 5 kg ಬಿರಿಯಾನಿ ಮಾಡ್ತಿರೋದು. ಸೊ ಮಮ್ಮಿ ಹೀಗೆ ಮಾಡೋದು. ಸೊ ಎಲ್ಲ ಸ್ಪೈಸಸ್ ನೋಡ್ತಿದ್ರಲ್ಲ ಎಷ್ಟೆಷ್ಟು ಬೇಕು ಅಂತ, ಎಲ್ಲನೂ ನೀಟಾಗಿ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಆನಿಯನ್ ಬಂದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ಗಂಟ ಮಿಕ್ಸ್ ಮಾಡ್ಕೊಳ್ಳೋಣ. ದೆನ್ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫಸ್ಟೇ ಆ್ಯಡ್ ಮಾಡೋಂಗಿಲ್ಲ ಆಯಿಲಲ್ಲಿ. ಫಸ್ಟ್ ಬಂದು ಆನಿಯನ್ನು ಗೋಲ್ಡನ್ ಬ್ರೌನ್ ಆಗಬೇಕು, ಅದಾದಮೇಲೆ ಬಂದು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದು ಆ್ಯಡ್ ಮಾಡ್ಕೋಬೇಕು. ಸೊ ಇವತ್ತೇನಪ್ಪ ಅಂದರೆ ಏನಿಲ್ಲ, ಜಸ್ಟ್ ಎಲ್ಲರೂ ಬಂದಿದ್ದರು, ಅಜ್ಜಿ ಚಿಕ್ಕಮ್ಮ ಅವರೆಲ್ಲರೂ. ಸೊ ಬಂದು ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿರೋದು ಅಷ್ಟೇ, ನಥಿಂಗ್ ಸ್ಪೆಷಲ್. ಸೊ ನಾವು ಚಿಕನ್ ಬಂದು 2.5 kg ತೊಗೊಂಡಿದ್ದೀವಿ ಅಂತ ಹೇಳಿದ್ನಲ್ಲ, ಆ ಚಿಕನ್ ಬಂದು ನೋಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮ್ಯಾರಿನೇಟ್ಗೆ ಏನೇನು ಹಾಕಬೇಕು ಅನ್ನೋದು ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಚಿಕನ್ ಮ್ಯಾರಿನೇಷನ್ ವೀಡಿಯೋ ಕೂಡ ಹಾಕ್ತೀನಿ. ಸೊ ಇದು ಲಾಂಗ್ ಆಗುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಬಂದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆನಿಯನ್ ಬಂದು ಗೋಲ್ಡನ್ ಬ್ರೌನ್ ಆಗೋ ಗಂಟ ಬಂದು ಅದ್ರದ್ದು ಲಿಡ್ ಬಂದು ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಸೊ ಫೈನಲಿ ಬಂದು ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಲೈಟಾಗಿ ಬಂದು ಕಲರ್ ಚೇಂಜಸ್ ಆಗ್ತಾ ಇದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಂದು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದು ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ವಿಡಿಯೋ ಬಂದು ಓಲ್ಡ್ ವಿಡಿಯೋ, ತುಂಬ ಡೇಸ್ ಆಗಿತ್ತು. ನಾನು ಎಷ್ಟೆಷ್ಟು ಮೆಷರ್ಮೆಂಟ್ ಅಂತ ಬಂದು ಮರ್ತೋಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಮಮ್ಮಿ ಜೊತೆ ಬಿರಿಯಾನಿ ಮಾಡಿದಾಗ ಲೈವ್ ಬರ್ತೀನಿ, ಆವಾಗ ಮೆಷರ್ಮೆಂಟ್ ಕೂಡ ಮಮ್ಮಿ ಹೇಳ್ತಾರೆ. ಸೊ ನನಗೆ ಪ್ರಾಪರ್ ಮೆಷರ್ಮೆಂಟ್ ಎಷ್ಟು ಅಂತ ಗೊತ್ತಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದೆ, ಇದು ಓಲ್ಡ್ ವಿಡಿಯೋ. ಸೊ ಈಗ ವಾಯ್ಸ್ ಓವರ್ ಮಾಡ್ತಿರೋದು ನಾನು. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೆನ್ ಇದು ಬಂದು ಲವಂಗ ಪೌಡ್ರ್ ಬರುತ್ತಲ್ಲ, ಆ ಪೌಡ್ರ್ ಬಂದು ಹಾಕ್ಕೋತಿದ್ದೀವಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೋಡಿ ಬಂದು ನಾವು ಪುದೀನ, ದೆನ್ ಬಂದು ಕೊರಿಯಂಡರು, ಗ್ರೀನ್ ಚಿಲ್ಲೀಸ್ ಎಲ್ಲನೂ ಕಟ್ ಮಾಡಿಕ್ಕೋಬೇಕು. ನೋಡಿ, ಫಸ್ಟ್ ಬಂದು ಮಮ್ಮಿ ಪುದೀನ ಆ್ಯಡ್ ಮಾಡಿದ್ದಾರೆ, ನೆಕ್ಸ್ಟ್ ಬಂದು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಬಂದು ಟೊಮೆಟೊ ಬಂದು ಕಟ್ ಮಾಡಿ ಆ್ಯಡ್ ಮಾಡ್ಕೋತಿದ್ದೀವಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅದು ಬಂದು ಬ್ರೌನ್ ಆಗಬೇಕು, ನಾನು ಹೆಂಗಾಗಿದೆ ಅಂತ ನೋಡ್ತಿದ್ದೀರಲ್ಲ. ಸೊ ಆ ಕಲರ್ ಬಂದಾಗ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಕೊರಿಯಂಡರ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಕೊರಿಯಂಡರ್ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಅಪ್ ಕೊಡೋಣ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ಫೈನಲಿ ಇಷ್ಟ ಆಗಿದೆಯಲ್ಲ, ನಮ್ಮ ಮ್ಯಾರಿನೇಟ್ ಮಾಡಿಕ್ಕಿರೋ ಚಿಕನ್ ಬಂದು ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀವಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸಪ್ ಕೊಡೋಣ. ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನಲ್ಲೇ ನಾವು ಆಲ್ರೆಡಿ ಸ್ಪೈಸಸ್ ಎಲ್ಲ ಹಾಕಿದ್ದೀವಿ, ರೆಡ್ ಚಿಲ್ಲಿ, ಟರ್ಮರಿಕು, ಕೊರಿಯಂಡರ್ ಎಲ್ಲನೂ ಅದಲ್ಲಿ ಹಾಕಿದ್ದೀವಿ. ಸೊ ಈಗ ಬಂದು ನಮಗೆ ಎಷ್ಟೆಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಹಾಕ್ಕೋಬೇಕು. ಫಸ್ಟ್ ಎಷ್ಟು ಹಾಕಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಎಷ್ಟು ಹಾಕಿದ್ರೆ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳೋಣ. ದೆನ್ ಬಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ನೋಡಿ, ಆಲ್ರೆಡಿ ಮ್ಯಾರಿನೇಷನ್ ಚಿಕನಲ್ಲೇ ಕರ್ಡ್ ಹಾಕಿದ್ದೀನಿ, ಇದೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಷ್ಟೇ. 5 kg ಎಷ್ಟು ಬೇಕು ಅಂತ ನಿಮಗೆ ಮೆಷರ್ಮೆಂಟ್ ಗೊತ್ತಾಗುತ್ತಲ್ಲ, ಆ ಲೆವೆಲ್ಗೆ ಬಂದು ಹಾಕ್ಕೊಳ್ಳೋಣ. ನಾನು ನೆಕ್ಸ್ಟ್ ಟೈಮ್ ಬಂದು ಮೆಷರ್ಮೆಂಟ್ ಜೊತೆಗೆ ಹೇಳ್ತೀನಿ. ಸೊ ಫೈನಲಿ ಕರ್ಡ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಂದು ನೀವು ಏನೇ ಮಿಸ್ಟೇಕ್ ಮಾಡಿದ್ರು ವಾಟ್ರ್ ಅಂತೂ ಮಿಸ್ಟೇಕ್ ಮಾಡಲೇಬಾರ್ದು. ವಾಟ್ರಲ್ಲೇ ಫುಲ್ಲು ಬಿರಿಯಾನಿದು ಸ್ಟೋರಿನೇ ಇರೋದು. ಸೊ ವಾಟ್ರ್ ಎಷ್ಟು ಅಂತ, ರೈಸ್ ಎಷ್ಟು ಹಾಕಿರ್ತೀರ ನೋಡಿ, ಯಾವುದಲ್ಲಿ ವಾಟ್ರ್ ಹಾಕ್ಕೋಬೇಕು ಅಂತ ನೀಟಾಗಿ ನೋಡಿ ಹಾಕ್ಕೊಳ್ಳಿ. ದೆನ್ ಬಂದು ನಾವು ಅದಕ್ಕೆ ವಾಟ್ರ್ ಆ್ಯಡ್ ಮಾಡ್ತಿದ್ದೀವಿ. ಮಮ್ಮಿ ಬಂದು ನನಗೂ ಫಸ್ಟ್ ಮೆಷರ್ ಮಾಡಿ ಕೊಟ್ಬಿಟ್ಟಿದ್ರು, ಇಷ್ಟು ವಾಟ್ರ್ ಹಾಕು ಅಂತ ಹೇಳ್ಬಿಟ್ಟು. ಸೊ ನಾನು ಅದು ಹಾಕ್ತಿದ್ದೀನಿ. ಸಿಸ್ಟರ್ ಬಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಸೊ ಫೈನಲಿ ಬಂದು ವಾಟ್ರ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಂದು ಫುಡ್ ಕಲರ್ ಬರುತ್ತಲ್ಲ, ಅದೊಂದು ಸ್ವಲ್ಪ ಬಂದು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಬಂದು ನಿಮಗೆ ಟೇಸ್ಟ್ ಮಾಡಿ ನೋಡಿ, ಟೇಸ್ಟ್ ಮಾಡಿ ಕರೆಕ್ಟಾಗಿದ್ದರೆ ಓಕೆ. ಇನ್ ಕೇಸ್ ಏನಾದರೂ ಕಮ್ಮಿ ಇದ್ದರೆ ಹಾಗೆ ನೀನು ಸ್ವಲ್ಪ ಸ್ಪೈಸಸ್ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ, ಓಕೆನಾ. ಫಸ್ಟ್ ಬಂದು ಟರ್ಮರಿಕ್ಕು ಮತ್ತು ರೆಡ್ ಚಿಲ್ಲಿ ಪೌಡ್ರು, ದೆನ್ ಬಂದು ಮಮ್ಮಿ ಧನಿಯಾ ಪೌಡ್ರು ಹಾಕ್ಕೊಳ್ಳೋದು ಬೇಡ ಅಂತ ಹೇಳಿದರು, ಬಟ್ ಆಲ್ಸೋ ಅದು ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ಅದು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ವಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಬಂದು ಅದರ ಲಿಡ್ ಬಂದು ಕ್ಲೋಸ್ ಮಾಡಿಬಿಟ್ಟು ನಾವು ಅದು ನೀಟಾಗಿ ನೀರೆಲ್ಲ ಬಾಯ್ಲ್ ಆಗೋ ಗಂಟ ಹಾಗೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿರೋಣ. ಸೊ ಫೈನಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಸೊ ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದರ ಲಿಡ್ ಕ್ಲೋಸ್ ಮಾಡೋಣ. ದೆನ್ ಗ್ಯಾಸ್ ಲಿಟ್ ಓಪನ್ ಮಾಡಿದ ಮೇಲೆ ಬಂದು ನೀಟಾಗಿ ಬಾಯ್ಲ್ ಬಂದಿತ್ತು. ಎಲ್ಲನೂ ರೈಸ್ ಬಂದು ವಾಶ್ ಮಾಡಿ ಇಟ್ಕೊಂಡಿದ್ವಿ, 2.5 kg ರೈಸು. ಸೊ ಆ ರೈಸ್ ಬಂದು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಮಾಡುವಾಗ ಮೆತ್ತಗೆ ಮಾಡಬೇಕು, ಓಕೆನಾ. ಯಾಕಂದರೆ ಅದು ಬಾಯ್ಲ್ ಆಗಿರೋ ವಾಟ್ರ್ ಬಂದು ಕೈ ಮೇಲೆ ಹಾರುತ್ತೆ ಅಂತ ಹೇಳ್ಬಿಟ್ಟು
ಮಮ್ಮಿನೇ ಹಾಕ್ತಿದ್ದಾರೆ. ಹಾಕಿಬಿಟ್ಟು ನೀಟಾಗಿ ಮಿಕ್ಸಪ್ ಕೊಡ್ಕೊಳ್ಳೋಣ. ಜಾಸ್ತಿ ಅಲ್ಲಾಡ್ಸಂಗಿಲ್ಲ, ಬಿಕಾಸ್ ಯಾಕಂದರೆ ಆಲ್ರೆಡಿ ಚಿಕನ್ ಆ್ಯಡ್ ಮಾಡಿದ್ದೀವಿ ಅಲ್ಲ, ಬಿಕಾಸ್ ಚಿಕನ್ ಆಲ್ರೆಡಿ ಆ್ಯಡ್ ಆಗಿದೆ. ದೆನ್ ಅದಲ್ಲದೆ ಮ್ಯಾರಿನೇಟ್ ಮಾಡಿದ್ದೀವಲ್ಲ, ಅದರಲ್ಲೂ ಸ್ವಲ್ಪ ಒಂದು ಸ್ಮೂತ್ ಆಗಿರುತ್ತೆ ಚಿಕನ್ನು, ಇದರಲ್ಲೂ ಬಂದು ಬಾಯ್ಲ್ ಆಗಿದೆ. ಸೊ ಜಾಸ್ತಿ ಮಿಕ್ಸ್ ಮಾಡೋಂಗಿಲ್ಲ. ಅದಾದಮೇಲೆ ಬಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆರಾಮಾಗಿ ಬಿಟ್ಬಿಡೋಣ. ಸೊ ಆದಮೇಲೆ ಬಂದು ಫೈನಲಿ ಓಪನ್ ಮಾಡಿ ನೋಡಿದ್ರೆ ಹೀಗಾಗಿತ್ತು. ನೀಟಾಗಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ವಿ. ನಾವು ಯಾಕಪ್ಪ ಓಪನ್ ಮಾಡಿದ್ದು ಅಂತ ಹೇಳಿದರೆ ವಾಟ್ರ್ ಎಲ್ಲ ಡ್ರೈ ಆಗಿದೆ ಅಂತ ನೋಡೋಕೆ ಮಾಡಿದ್ದಿದ್ದು. ವಾಟ್ರ್ ಒಂದು ಡ್ರೈ ಆಗಿರಲಿಲ್ಲ. ಸೊ ಅಗೇನ್ ಬಂದು ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ಮಿನಿಟ್ಸ್ ಬಂದು ನಾವು ಅದ್ರ ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ವಿ. ಹಾಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಫೈನಲಿ ಅದು ವಾಟ್ರ್ ಕೂಡ ಡ್ರೈ ಆದಮೇಲೆ ಬಂದು ದಮ್ಮಿಗೆ ಬಿಡ್ತಿದ್ದೀವಿ. ಈಗ ಇನ್ನು ಸ್ವಲ್ಪ ನೀರಿದೆ, ಆ ನೀರು ಬಂದು ದಮ್ಮಿಗೆ ಬಿಡ್ತೀವಲ್ಲ, ಹಾಗೆ ಬಂದು ಆ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ಲಾಸ್ಟ್ ಟೈಮು ಮಿಕ್ಸ್ ಮಾಡಿಬಿಟ್ಟು ಅದ್ರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೊಂದು ಲೈಕ್ ಎಲ್ಲೂ ಹೇರ್ ಹೋಗಬಾರ್ದು ಆ ಥರ ಫಿಕ್ಸ್ ಮಾಡಿಬಿಟ್ಟು ಅದ್ರ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ವಿ. ಆಫ್ಟರ್ ಒಂದು 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡಿದ್ವಿ. ನೀಟಾಗಿ ನಮ್ಮ ಬಿರಿಯಾನಿ ಬಂದು ರೆಡಿ ಆಗಿತ್ತು. ನೋಡಿ ಈಗ ಬಂದು ಓಪನ್ ಮಾಡಿ ಚೆಕ್ ಮಾಡ್ತಿದ್ದೀವಿ. ಬಿರಿಯಾನಿ ರೆಡಿ ಆಗಿದೆ. ಪಕ್ಕದಲ್ಲೇ ಮಮ್ಮಿ ಬಂದು ಕಬಾಬ್ಗೆ ಮ್ಯಾರಿನೇಟ್ ಮಾಡಿಕ್ಕಿದ್ರು, ಆ ಕಬಾಬ್ನ ಕೂಡ ರೆಡಿ ಮಾಡ್ಕೊಂಡ್ವಿ. ಇದೆಲ್ಲ ಮಾಡ್ತಿರೋದು ಒಂದು ಸಿಸ್ಟರ್ ಹೋಮಲ್ಲಿ. ಸೊ ಅಕ್ಕ ಹೊಸ ಮನೆ ತೊಗೊಂಡಾಗಿಂದ ಯಾರೂ ಗೆಸ್ಟೇ ಬಂದಿರಲಿಲ್ಲ. ಸೊ ಅಜ್ಜಿ ಚಿಕ್ಕಮ್ಮರೆಲ್ಲರಿಗೂ ಕರೆದು ಬಿರಿಯಾನಿ ಮಾಡಿ ಊಟ ಇಲ್ಲೇ ಮಾಡಿಸಿದ್ವಿ. ಸೊ ಫೈನಲಿ ಬಂದು ಈಗ ಕಬಾಬ್ ಮಾಡ್ತಿದ್ದಾರೆ. ಸ್ವೀಟ್ ರೈಸ್ ಬರುತ್ತಲ್ಲ, ಅದು ಬಂದು ಮಾಡಿದ್ವಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಸಿ ಗೈಸ್, ಕಬಾಬ್ ಬಂದು ಎಷ್ಟು ಜ್ಯೂಸಿ ಆ್ಯಂಡ್ ಸ್ಪೈಸಿಯಾಗಿ ಕಾಣಿಸ್ತಿದೆ. ನಿಮಗೆ ಕಬಾಬ್ ರೆಸಿಪಿ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲಿ ಎಲ್ಲರದ್ದು ಡಿನ್ನರ್ ಫಿನಿಶ್ ಮಾಡಿಕೊಂಡು ಅವ್ರವ್ರ ಮನೆಗೆ ಹೋದರು. ಆ್ಯಂಡ್ ನಾವು ಕೂಡ ನಮ್ಮ ಮನೆಗೆ ಬಂದ್ವಿ. ಅಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗು. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.